ವರ್ಷ ಸ್ಟಾರ್ಟ್ ಆಗಿ 3-4 ದಿನ ಆಗ್ತಾ ಇದೆ ಅಷ್ಟೇ. ಅಷ್ಟರಲ್ಲಾಗಲೇ ಈಗ ಮತ್ತೊಂದು ದರ ಏರಿಕೆಯ ಬಗ್ಗೆ ನಿಮಗೆ ಹೇಳಲೇಬೇಕಾದಂತಹ ಅನಿವಾರ್ಯತೆ. ವಿದ್ಯುತ್ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಇದು. ಈ ವರ್ಷ ಭರ್ಜರಿಯಾಗಿ ವಿದ್ಯುತ್ ಶಾಕ್ ಅಂದರೆ ಕರೆಂಟ್ ದರವನ್ನು ಏರಿಕೆ ಕೊಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. 3 ವರ್ಷಕ್ಕೆ ಅನ್ವಯವಾಗುವಂತೆ ದರವನ್ನು ಒಂದೇ ಬಾರಿಗೆ ಏರಿಕೆ ಮಾಡುವಂತಹ ಪ್ರಸ್ತಾಪ ಹೊಂದಲಾಗಿದೆ. ಈ ವರ್ಷದಿಂದ ಬಹುವಾರ್ಷಿಕ ದರ ಏರಿಕೆ ಮಾಡುವ ಪ್ರಸ್ತಾವನೆಯನ್ನು ಎಸ್ಕಾಂಗಳು ಕೆಇಆರ್ಸಿಗೆ ನೀಡಿದೆ. ಒಂದು ವೇಳೆ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ ಒಪ್ಪಿಗೆಯನ್ನು ಸೂಚಿಸಿದ್ರೆ ಏಪ್ರಿಲ್ಗೆ ದರ ನಿಗದಿ ಆಗತ್ತೆ. ಸೊ ಪವರ್ ಶಾಕ್ ಕೂಡ ಈ ಮೂಲಕ ಸಿಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತೆ 3-4 ವರ್ಷವನ್ನ ಗಮನದಲ್ಲಿಟ್ಕೊಂಡು ಒಟ್ಟಿಗೆ ದರವನ್ನ ಏರಿಕೆ ಮಾಡಿಬಿಡ್ತೀವಿ ಅಂತ ಒಂದು ಪ್ರಸ್ತಾವನೆಯನ್ನ ರೆಡಿ ಮಾಡ್ಕೊಂಡಿದ್ದಾರಂತೆ. ಗ್ರೀನ್ ಸಿಗ್ನಲ್ ಬಿದ್ದರೆ ಅಗೇನ್ ನಾನು ಆಗಲೇ ಹೇಳಿದ್ನಲ್ಲ, ಚಿಕ್ಕ ಪುಟ್ಟ ಅಂಗಡಿಯವರಿಗೆ ಈಗ ಗೃಹ ಜ್ಯೋತಿ ನಡೆಯೋ ತನಕ ಮನೆಯವರಿಗೆ ಗೊತ್ತಾಗಲ್ಲ ಶಾಕ್ ಏನು ಅಂತ, ಶಾಕ್ನ ಸ್ವರೂಪ ಏನು ಅಂತ. ಬಟ್ ಈ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳನ್ನು ರನ್ ಮಾಡೋರಿಗೆ, ಚಿಕ್ಕ ಪುಟ್ಟ ಕಿರಾಣಿ ಅಂಗಡಿ ಇಟ್ಕೊಂಡವ್ರದ್ದು ಕತೆ ಹೇಳಕ್ಕಾಗಲ್ಲ. ಪವರ್ ಶಾಕ್ನ ಭಾಗ ಗಮನಿಸ್ತಾ ಹೋಗೋದಾದರೆ ಪ್ರತಿ ಯೂನಿಟ್ಗೆ ಮೊದಲ ವರ್ಷ 67 ಪೈಸೆಯನ್ನು ಏರಿಕೆ ಮಾಡಿಕೊಳ್ಬೇಕು ಅನ್ನೋದು ಭಾಗ ಆಗ್ತಾ ಇದೆ. ಎರಡನೇ ವರ್ಷ 2026ರಿಂದ 27ಕ್ಕೆ ಪ್ರತಿ ಯೂನಿಟ್ಗೆ 74 ಪೈಸೆಯನ್ನು ಏರಿಸಬೇಕು. ಮೂರನೇ ವರ್ಷ 2027ರಿಂದ 28ಕ್ಕೆ 91 ಪೈಸೆಯನ್ನು ಏರಿಕೆ ಮಾಡಬೇಕು ಅಂತ ಬ್ಲೂ ಪ್ರಿಂಟ್ ರೆಡಿಯಾಗಿದೆ. ಒಂದು ವೇಳೆ ಇದಕ್ಕೆ ಕೆಇಆರ್ಸಿ ಒಪ್ಪಿಗೆಯನ್ನು ಸೂಚಿಸಿದ್ರೆ ಏಪ್ರಿಲ್ಗೆ ದರ ಏರಿಕೆ ಆಗತ್ತೆ ಅನ್ನೋದು ತಿಳಿದು ಬರ್ತಾ ಇದೆ. ಇವರು ಕೂಡ ಇವ್ರದೇ ರೀಸನ್ಗಳನ್ನು ಕೊಡ್ತಾ ಇದ್ದಾರೆ. ಒಟ್ಟಿನಲ್ಲಿ ದರ ಏರಿಕೆ ಮಾಡೋದಕ್ಕೆ ಆಡಳಿತಕ್ಕೆ ಬಂದ್ರ ಇವರು ಪ್ರಶ್ನೆಯನ್ನ ಈಗ ಜನ ಕೇಳ್ತಾ ಇದ್ದಾರೆ, ಈ ರೀತಿ ಮಾತಾಡ್ಕೊಳ್ತಾ ಇದ್ದಾರೆ. ನೀವು ಹೇಳಿದ್ದೇನು, ಬಡವರ ಪರವಾಗಿ ನಿಂತ್ಕೊಳ್ತೀವಿ, ದರ ಏರಿಕೆ ವಿರುದ್ಧ ನಮ್ಮ ಹೋರಾಟ ಅಂತ ಹೇಳ್ಕೊಂಡು ಬಂದು ವರ್ಷ ಸ್ಟಾರ್ಟ್ ಆಗಿ 3 ದಿನಕ್ಕೆ 3-4 ರೀತಿಯ ಬರೆ ಹಾಕಿದ್ರೆ ಹೆಂಗೆ ಅನ್ನೋದು ಜನ ಕೇಳ್ತಾ ಇರುವಂತಹ ಪ್ರಶ್ನೆ ಆಗ್ತಾ ಇದೆ.